ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಶ್ವಿನ್ ಅಶು ಯೂಟ್ಯೂಬ್ ಚಾನಲ್. 2050ಗೆ ನಮ್ಮ ಭಾರತ ಹೇಗಿರುತ್ತೆ, 1947ರಲ್ಲಿ ಸ್ವತಂತ್ರ ಬಂದಾಗ ಭಾರತ ಹೆಂಗಿತ್ತು, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಸಿಸ್ಟಮ್ ಆಗಿರ್ಬೋದು, ಮತ್ತು ಬ್ಯಾಂಕ್ ಖಾತೆಗಳಾಗಿರ್ಬೋದು ತೆಗೆಯೋದು, ಮತ್ತು ಕರೆನ್ಸಿ, ಹಂಗೆಲ್ಲ ಎಷ್ಟೋ ವಿಚಾರಗಳು ಆಗಿನಿಂದ ಈಗಿನವರೆಗೂ ಬದಲಾವಣೆ ಆಗ್ತಾ ಇದೆ. ಪ್ರಪಂಚ ಬದಲಾಗ್ತಾನೇ ಇದೆ. ಬಟ್ ನಾವು ಬದಲಾಗಬೇಕಂತ ಎಷ್ಟೋ ವಿಡಿಯೋದಲ್ಲಿ ನಾವು ಹೇಳ್ತಾನೆ ಇರ್ತೀವಿ. ಸೊ ಇವಾಗ 2050ಗೆ ಈ ಪ್ರಪಂಚ ಹೇಗಿರ್ಬೋದು ಅನ್ನೋ ಒಂದು ಅಂಶಗಳೆಲ್ಲ ತಿಳ್ಕೊಳ್ತಾ ಹೋಗೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ಅವರ್ ವಿಡಿಯೋ. ಎರಡು 2050ಗೆ ಪ್ರಪಂಚದಲ್ಲಿ ಒಂದು ಅತಿ ದೊಡ್ಡ ಒಂದು ಎಕಾನಮಿ ಬೆಳ್ಕೊಳ್ಳುತ್ತೆ. ನಮ್ಮ ಇಂಡಿಯಾ ಎಕಾನಮಿ ಜಾಸ್ತಿ ಬೆಳ್ಕೊಂಬಿಡುತ್ತೆ. ಮತ್ತು GDP ಆಗಿರ್ಬೋದು, ಜನಸಂಖ್ಯೆ ಆಗಿರ್ಬೋದು ಎಲ್ಲ ತುಂಬ ಬೆಳ್ಕೊಂಬಿಡುತ್ತೆ. GDP ಬಂದು ಇವಾಗ 6% ಇದೆ. 6% ಅಂದರೆ GDP ಅಂದರೆ ನಮ್ಮ ಪ್ರತಿಯೊಬ್ಬ ಪ್ರಜೆಯ ಸಂಪಾದನೆಯೂ ಅದು GDP ಲೆಕ್ಕಕ್ಕೆ ಬರುತ್ತೆ. ನಮ್ಮ ಒಬ್ಬ ವ್ಯಕ್ತಿ ಒಂದು ಸಂಪಾದನೆ ಜಾಸ್ತಿ ಆದರೆ ಆ GDP ತಾನಾಗೇ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಕೆಲವೇ ಒಂದು ವರ್ಷಗಳಲ್ಲಿ ನಮ್ಮ ಭಾರತದ ಒಂದು ಜನಸಂಖ್ಯೆ ಜಾಸ್ತಿ ಆಗೋಗುತ್ತೆ. ಚೈನಾ ಅತಿ ಹೆಚ್ಚು ಜನಸಂಖ್ಯೆ ಇದೆ. ಮುಂದಿನ ಕಾಲಗಳಲ್ಲಿ ಒಂದು ಪ್ರಥಮ ಸ್ಥಾನಕ್ಕೆ ಬರುತ್ತದೆ. ಮತ್ತು ಸಾಫ್ಟ್ವೇರ್ ರಂಗದಲ್ಲಾಗಿದ್ದರೆ ನಮ್ಮ ಭಾರತ ಇವಾಗ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು. ಸಾಫ್ಟ್ವೇರ್ ಅಂದರೆ ನಾವು ನೋಡ್ಬೋದು, ಹಾರ್ಡ್ವೇರನ್ನು ನೋಡ್ಬೋದು, ಸಾಫ್ಟ್ವೇರನ್ನು ನಾವು ನೋಡ್ಬೋದು, ಟಚ್ ಮಾಡೋಕ್ಕಾಗಲ್ಲ. ಆದರೆ ಸಾಫ್ಟ್ವೇರ್ನ ನಾವು ನೋಡ್ಬೋದು, ಟಚ್ಚು ಮಾಡ್ಬೋದು, ಸ್ಪರ್ಶ ತಗೋಬೋದು. ಅದನ್ನು ಇವಾಗ ನೀವು ಕಂಪ್ಯೂಟರ್ ಸ್ಕ್ರೀನ್ ನೋಡ್ತಾ ಇರ್ತೀರ, ಆ ಸ್ಕ್ರೀನ್ ಮೇಲೆ ಇರೋದೆಲ್ಲ ಒಂದು ಒಂದು ಹಾರ್ಡ್ವೇರು, ಅದರಲ್ಲಿ ರನ್ ಆಗ್ತಾಯಿದೆಯಲ್ಲ ಒಂದು ಬೊಂಬೆಗಳಾಗಿರಬಹುದು, ಡಿಜಿಟಲ್ ಫಾರ್ಮ್ಸ್ ಆಗಿರ್ಬೋದು, ಅದೆಲ್ಲ ಒಂದು ಸಾಫ್ಟ್ವೇರ್ ಲೆಕ್ಕಕ್ಕೆ ಬರುತ್ತೆ. ಆ ಸಾಫ್ಟ್ವೇರ್ ರಂಗದಲ್ಲಿ ನಮ್ಮ ಭಾರತ 2ನೇ ಸ್ಥಾನದಲ್ಲಿದೆ. ಸೊ ಮುಂದಿನ ಒಂದು ದಿನಗಳಲ್ಲಿ ಮೊದಲ ಸ್ಥಾನಕ್ಕೆ ಬರುತ್ತದೆ. ಮತ್ತು ಹಾರ್ಡ್ವೇರ್ ರಂಗದಲ್ಲೂ ಆಗಿರ್ಬೋದು, ಯಾವುದೇ ಒಂದು ಇವಾಗ ಎಲೆಕ್ಟ್ರಾನಿಕ್ ಡಿವೈಸಸ್ ಆಗಿರ್ಬೋದು, ಅದೆಲ್ಲ ಒಂದು ತಯಾರಿಕೆಯಲ್ಲಿ ನಮ್ಮ ಭಾರತ ಹಿಂದುಳಿದಿದೆ. ಈ ಅಸೆಂಬ್ಲಿಂಗ್ ಮಾಡ್ತಾ ಇರ್ಬೋದು, ಮೊಬೈಲ್ಸು, ಕಂಪ್ಯೂಟರ್ಸು, ಲ್ಯಾಪ್ಟಾಪ್ಸ್ ಎಲ್ಲ ಅಸೆಂಬ್ಲಿಂಗ್ ಮಾಡ್ತಾ ಇರ್ಬೋದು. ಆದರೆ ಅದನ್ನು ಪ್ರತಿಯೊಂದು ಸಣ್ಣ ಪಾರ್ಟ್ಸು ನಮ್ಮ ದೇಶದಲ್ಲಿ ತಯಾರು ಮಾಡೋ ಥರ ನಮ್ಮ ಭಾರತ ರೆಡಿ ಆಗಬೇಕು. ಆವಾಗ ನಮ್ಮ ಇನ್ಕಮ್ಮು ಚೆನ್ನಾಗಿ ಬೆಳ್ಕೊಡೋಗ್ತಿರುತ್ತೆ, ಎಕನಾಮಿ ಮತ್ತು GDP ತಾನಾಗೆ ಅದೇ ಬೆಳೆಯುತ್ತೆ. ನಿರುದ್ಯೋಗಗಳು ಕಮ್ಮಿ ಆಗುತ್ತೆ, ಉದ್ಯೋಗಗಳು ಎಲ್ಲರಿಗೂ ಚೆನ್ನಾಗಿ ಸಿಗುತ್ತೆ. 2050ಗೆಲ್ಲ ಟೋಟಲ್ ಮ್ಯಾಕ್ಸಿಮಮ್ ಗೌರ್ಮೆಂಟ್ ಜಾಬ್ಸ್ ಎಲ್ಲ ಹೋಗ್ಬಿಡ್ತವೆ. ಯಾಕಂದರೆ ಜಾಸ್ತಿ ಒಂದು ಪ್ರೈವೇಟ್ ಏಜೆನ್ಸೀಸ್ ಎಲ್ಲ ಬಂದುಬಿಡ್ತವೆ. ಗೌರ್ಮೆಂಟ್ ಜಾಬ್ಸ್ ಯಾರಿಗೂ ಸಿಗಲ್ಲ. ಮತ್ತು ಚಾರ್ಟೆಡ್ ಅಕೌಂಟೆಂಟ್ ಇರ್ತಾರಲ್ವ, CA ಮಾಡ್ತಾ ಇರ್ತಾರಲ್ವ, ಚಾರ್ಟೆಡ್ ಅಕೌಂಟ್ಗಳಿಗೆ ಜಾಬ್ಗಳೇ ಇರಲ್ಲ. ಎಲ್ಲ ಒಂದು AI ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ರೂಪದಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗ್ತಾ ಇರ್ತವೆ. ಮತ್ತು ನಾವು ಅಂದರೆ ಹಣವನ್ನು ನಾವು ನೋಡೋಕ್ಕಾಗಲ್ಲ. ಎಲ್ಲ ಒಂದು ಸ್ಮಾರ್ಟ್ ಕಾರ್ಡ್ಸ್ ಬಂದುಬಿಟ್ಟಿರ್ತವೆ. ಸ್ಮಾರ್ಟ್ ಕಾರ್ಡಲ್ಲಿ ಎಲ್ಲ ಒಂದು ಟ್ರಾನ್ಸಾಕ್ಷನ್ಸ್ ನಡೀತಾ ಇರ್ತವೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬಂದುಬಿಟ್ರೆ ಎಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಸ್ಮಾರ್ಟ್ ಸಿಟೀಸ್ ಆಗಿ ತಯಾರಾಗೋಗ್ತವೆ. ಎಲ್ಲ ಏನನ್ನು ನಾವು ನೋಡ್ತೀವೋ ಅದೆಲ್ಲ ಈ ಥರ ಇರಲ್ಲ. ಒಂದು ಬಿಲ್ಡಿಂಗ್ಸ್ ಎಲ್ಲ ಮಿನಿಮಮ್ 60 ಫ್ಲೋರ್ಸ್ ಇರ್ತವೆ. ಎಲ್ಲ ಜನಗಳೆಲ್ಲ ಬೆಳ್ಕೊಳ್ತಾ ಇರೋ ಕಾರಣದಿಂದ ರೋಡ್ಸ್ ಎಲ್ಲ ಒಂದು ಉದ್ದ ಮಾಡಿಬಿಡ್ತಾರೆ. ಮತ್ತು ಪ್ರತಿಯೊಂದು ಮನೆಯಲ್ಲೂ ಒಂದು ಕಾರುಗಳಿರ್ತವೆ. ಆದ ಕಾರಣದಿಂದ ಟ್ರಾಫಿಕ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಅದೇ ಕಾರಣದಿಂದ ರೋಡ್ಸ್ ಎಲ್ಲ ದೊಡ್ಡದಾಗಿ ಮಾಡಿಬಿಡ್ತಾರೆ. ಮತ್ತು ಸಿಟಿಗಳೆಲ್ಲ ಜಾಸ್ತಿ ದೊಡ್ಡದಾಗಿ ಆಗೋಗ್ತವೆ. ಮತ್ತು ಇವಾಗ ಹೇಗಿದೆಯೋ ಒಬ್ಬನ ಕೈಯಲ್ಲೂ ಒಂದು ಮೊಬೈಲು, ಒಬ್ಬಳ ಕೈಯಲ್ಲೂ ಒಂದು ಮೊಬೈಲ್ ಇದೆಯೋ ಅದೇ ಥರ ಭಾರತದಲ್ಲಿ ಪ್ರತಿ ಪ್ರಜೆ ಹತ್ರನೂ ಒಂದು ಲ್ಯಾಪ್ಟಾಪ್ ಇರುತ್ತೆ. ಮತ್ತು ಈಗ ಒಂದು ಬೈಕ್ಗಳು ಹೆಂಗಿದೆಯೋ ಅದೇ ರೀತಿ ಪ್ರತಿಯೊಬ್ಬರ ಹತ್ರನೂ ಒಂದು ಎಲೆಕ್ಟ್ರಿಕ್ದು ಏನಂತೀವಿ ಫ್ಲೈಯಿಂಗ್ ಕಾರ್ಸ್ ಇರ್ತವೆ. ಪ್ರತಿಯೊಬ್ಬರ ಹತ್ರನೂ ಒಂದು ಫ್ಲೈಯಿಂಗ್ ಕಾರ್ಸ್ ಇರ್ತವೆ.
ಮತ್ತು ನ್ಯಾನೋ ಟೆಕ್ನಾಲಜಿ ಎಲ್ಲ ಚೆನ್ನಾಗಿ ಬೆಳೀತಾ ಇರುತ್ತೆ. ನ್ಯಾನೋ ಟೆಕ್ನಾಲಜಿ, ಆ ನ್ಯಾನೋ ಟೆಕ್ನಾಲಜಿಯಿಂದ ನ್ಯಾನೋ ರೋಬೋಟ್ಸ್ ತಯಾರು ಮಾಡ್ತವ್ರೆ. ಆ ರೋಬೋಟನ್ನು ಒಂದು ರೋಬೋಟ್ ಇಟ್ಕೊಂಡ್ಬಿಟ್ಟು ನಾವೇನಾದರೂ ಪಿಲ್ ಅಂತೀವಿ, ಆ ಪಿಲ್ ಏನಾದರೂ ನುಂಗಿದ್ರೆ ನಾವು ಅದು ಒಳಗಡೆ ಹೋಗಿ ಎಲ್ಲ ಏನಾದರೂ ರಿಪೇರ್ ಆಗಿದ್ರೆ, ಡ್ಯಾಮೇಜ್ ಆಗಿದ್ರೆ ಪ್ರತಿಯೊಂದು ಪಾರ್ಟ್ಗೂ ಹೋಗಿ ತಲುಪಿ ಅದನ್ನು ಒಂದು ರಿಪೇರ್ ಮಾಡೋ ಕೆಲಸಗಳು ಬೇಗ ಆಗತ್ತೆ. ಡಾಕ್ಟರ್ಸ್ ಎಲ್ಲ ಕಡಿಮೆ ಆಗ್ತಾರೆ, ಎಲ್ಲ ಮನೆಯಲ್ಲೇ ರೋಬೋಟ್ಸ್ ಇರ್ತವೆ. ಆದ ಕಾರಣದಿಂದ ನಾವಷ್ಟಕ್ಕೆ ನಾವೇ ಟ್ರೀಟ್ಮೆಂಟ್ ತೊಗೋಬೋದು. ಮತ್ತು ಬುಲೆಟ್ ಟ್ರೈನ್ಸು ತುಂಬ ಹೋಗ್ತವೆ. ಇವಾಗ 2020ರಲ್ಲಿ ಮುಂಬೈಯಿಂದ ಸಮಥಿಂಗ್ ಲಾಂಚ್ ಮಾಡಿದ್ದಾರೆ ಬುಲೆಟ್ ಟ್ರೈನ್ಸು. ಮುಂದೆ ಎಲ್ಲ ಒಂದು ಮೇನ್ ಸಿಟಿಗಳಲ್ಲೂ ಬುಲೆಟ್ ಟ್ರೈನ್ಸು ತುಂಬ ಹೋಗ್ತವೆ. ಮತ್ತು ಮೆಟ್ರೋಗಳು ಕೆಲವೇ ಕಡಿಮೆ ಇದ್ದಾವೆ. ಮುಂದಿನ ಒಂದು 2050ಗೆಲ್ಲ ಎಲ್ಲ ಒಂದು ನಗರಗಳು ಹಳ್ಳಿಗೂ ಎಲ್ಲ ನಗರಗಳಿಗೂ ಇರ್ತವೆ ಮೆಟ್ರೋ ಸ್ಟೇಷನ್ಗಳು. ಮತ್ತು ಫ್ಲೈಟ್ಸು ಪ್ರತಿ ಜಿಲ್ಲೆಗೂ ಒಂದೊಂದು ಫ್ಲೈಟ್ ಸ್ಟೇಷನ್ ಇರುತ್ತೆ, ಅಂದರೆ ಏರ್ಪೋರ್ಟ್ಗಳಿರುತ್ತೆ. ಪ್ರತಿ ಜಿಲ್ಲೆಗೂ ಒಂದು ಏರ್ಪೋರ್ಟ್ಸ್ ಇರ್ತವೆ. ಮತ್ತು ಆವಾಗಲೇ ಹೇಳಿದ್ನಲ್ಲ ಸಿಟಿಗಳು ಅಂತ, ಅದರಲ್ಲಿ ಸ್ಮಾರ್ಟ್ ಸಿಟೀಸ್ ಅಂತ ಡೆವಲಪ್ ಆಗ್ತಾ ಇದ್ದಾವೆ. ಆಲ್ರೆಡಿ ಇವಾಗ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋಗಿದೆ. ಕುವೈತ್ ಅನ್ನೋ ಒಂದು ಅರಬ್ ರಾಷ್ಟ್ರಗಳಲ್ಲಿ, ಕುವೈತ್ ಅನ್ನೋ ದೇಶದಲ್ಲಿ ಆಲ್ರೆಡಿ ಸ್ಮಾರ್ಟ್ ಸಿಟಿಗಳೆಲ್ಲ ತಯಾರು ಮಾಡ್ತವ್ರೆ. ಮತ್ತು ನೀರಿಲ್ದಿರೇ ಬೇಸಾಯ ಮಾಡ್ತಾರೆ. ಅದು ಆಗಲೇ ಬಂದುಬಿಟ್ಟಿದೆ, ಅದು ಎಲೆಕ್ಟ್ರಾನಿಕ್ ಇದನ್ನು ಯೂಸ್ ಮಾಡಿಕೊಂಡು ಮಾಡ್ತಾರೆ. ನೀರಿಲ್ದಿರೇ ಭತ್ತ ಬೆಳವಣಿಗೆ ಮಾಡ್ತಾರೆ. ಮತ್ತು EV ವೆಹಿಕಲ್ಸ್ ಎಲ್ಲ ಜಾಸ್ತಿ ಆಗೋಗ್ತವೆ. ಮುಂದಿನ 2050ಗೆಲ್ಲ ಎಲ್ಲ ಪೆಟ್ರೋಲಿಯಂ ಓಡ್ತಾ ಇರೋ ಎಲ್ಲ ಕಾರುಗಳು ಮ್ಯಾಕ್ಸಿಮಮ್ ಎಲ್ಲ EVಗೆ ಚೇಂಜ್ ಆಗೋಗ್ತಾರೆ. ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂತಾರೆ, ಆ EVಗೆ ಎಲ್ಲ ಶಿಫ್ಟ್ ಆಗೋಗ್ತಾರೆ. ಮತ್ತು 2050ಗೆಲ್ಲ ನಮ್ಮ ಭಾರತ ಟಾಪ್ ಸಾಫ್ಟ್ವೇರ್ ಎಕ್ಸ್ಪೋರ್ಟರ್ಗೆ ಆಗಿ ನಿಲ್ಲುತ್ತೆ. ಟಾಪ್ ಸಾಫ್ಟ್ವೇರ್ ಎಕ್ಸ್ಪೋರ್ಟರ್ ಅಂದರೆ ಎಲ್ಲ ಒಂದು ಸಾಫ್ಟ್ವೇರ್ ಎಲ್ಲ ಟಾಪ್ ಮೋಸ್ಟಲ್ಲಿ ಎಕ್ಸ್ಪೋರ್ಟ್ ಮಾಡುತ್ತೆ ನಮ್ಮ ದೇಶ. ಈಗ ಒಂದು ಅಮೇರಿಕಾ ಪ್ರಥಮ ಸ್ಥಾನದಲ್ಲಿದೆ, ಮುಂದೆ ಟಾಪ್ ಮೋಸ್ಟಲ್ಲಿ ನಮ್ಮ ಭಾರತ ನಿಲ್ಲತ್ತೆ. ಮತ್ತು ಬುಕ್ಸ್ ಎಲ್ಲ ಇರೋದೇ ಇಲ್ಲ ಕಣ್ರಿ, ಬುಕ್ಸ್ ಏನೂ ಇರಲ್ಲ, ಎಲ್ಲ ಬುಕ್ಸ್ ಇರ್ತವೆ, ಎಲೆಕ್ಟ್ರಾನಿಕ್ ಬುಕ್ಸ್ ಅಂತಾರೆ. ಸೊ EV ಬುಕ್ಸೇ ಎಲ್ಲ ಇರುತ್ತೆ. ಎಲ್ಲ ಮಕ್ಕಳೆಲ್ಲ ಇವಾಗ 2050ಗೆಲ್ಲ ಬುಕ್ಸ್ ಎಲ್ಲ ಪೇಪರ್ಸ್ ಎಲ್ಲ ಯೂಸ್ ಮಾಡೋದೇ ಇಲ್ಲ. ಎಲ್ಲ ಮೊಬೈಲ್ಸಲ್ಲಿ ಒತ್ತಿದ ತಕ್ಷಣವೇ ಈ ಎಲ್ಲ ಮೆಸೇಜ್ಗಳು ಮತ್ತು ಬರೆಯೋದು ಎಲ್ಲ ಒಂದು ಟ್ಯಾಬ್ಸು ಎಲ್ಲ ಎಲೆಕ್ಟ್ರಾನಿಕ್ ಪದ್ಧತಿಗೆ ಚೇಂಜ್ ಆಗೋಗುತ್ತೆ. ಮತ್ತು 2050ಗೆಲ್ಲ ಟೀಚರ್ಸೇ ಇರಲ್ಲ, ಕ್ಲಾಸ್ ರೂಮಲ್ಲಿ ಟೀಚರ್ಸೇ ಇರಲ್ಲ ಕಣ್ರಿ. ಎಲ್ಲ ಒಂದು ರೋಬೋಟ್ಸ್ ಬರ್ತವೆ, ರೆಕಾರ್ಡೆಡ್ ಇರುತ್ತೆ, ಅದರಲ್ಲೇ ಕೇಳಿಸ್ಕೊಂಡು ಮನೆಯಲ್ಲೇ ಇರ್ತಾರೆ. ಸ್ಕೂಲ್ಸ್ ಇರಲ್ಲ ಮ್ಯಾಕ್ಸಿಮಮ್ ನನಗನ್ಸೋ ಪ್ರಕಾರ. ಅಂದರೆ ಸ್ಕೂಲ್ಸ್ ಇರ್ತವೆ, ಮ್ಯಾಕ್ಸಿಮಮ್ ಎಲ್ಲ ಮನೆಯಲ್ಲೇ ಓದೋಕ್ಕೆ ಇಷ್ಟಪಡ್ತಾರೆ. ಎಲ್ಲ ಒಂದು ಮನೆಯಲ್ಲೇ ಸ್ಟಡಿ ಮಾಡಿಕೊಂಡು ಇನ್ನೂ ಚೆನ್ನಾಗಿ ನಾಲೆಜ್ ಬೆಳೆಸ್ಕೊತಾರೆ. ಮತ್ತು ಆರ್ಮಿ ವಿಷಯಕ್ಕೆ ಬಂದರೆ ನಮ್ಮ ದೇಶ ಎಲ್ಲ ಮುಂದುವರೆದ ದೇಶ ಆಗೋಗುತ್ತೆ. ಆರ್ಮಿ ವಿಷಯಕ್ಕೆ ಬಂದರೆ ಎಲ್ಲ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಎಲ್ಲ ಒಂದು ಶೂಟಿಂಗೇ ಆಗಿರ್ಬೋದು, ಏನಾದರೂ ದಾಳಿ ಮಾಡಿದರೆ ಕಂಡುಹಿಡಿಯೋಕ್ಕೆ ಎಲ್ಲ ಒಂದು ಆಯುಧಗಳೆಲ್ಲ ಒಂದು ಡ್ರೋನ್ ಮುಖಾಂತರ ಶೂಟ್ ಎಲ್ಲ. ಇವಾಗ ನಮ್ಗೆ ಯಾವುದಾದ್ರೂ ದೇಶ ಒಂದು ದಾಳಿ ಮಾಡೋಕ್ಕೆ ಬಂದರೆ ಅದನ್ನು ತಿಳ್ಕೊಂಡು ಬೇಗ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಒಂದು ಡ್ರೋನ್ಸ್ ಮುಖಾಂತರ. ಹೊಸ ಟೆಕ್ನಾಲಜಿ ಡೆವಲಪ್ ಆಗ್ತಾಯಿದೆ ಅದರಲ್ಲಿ ರೋಬೋಟ್ಸ್ ಎಲ್ಲ ಬೆಳ್ಕೊತವೆ. ಅರ್ಥ ಆಯ್ತಾ? ಇನ್ನೂ ಚೆನ್ನಾಗಿ ನಮ್ಮ ಆರ್ಮಿ ಇನ್ನೂ ಚೆನ್ನಾಗಿ ಬೆಳ್ಕೊಳ್ತಾ ಹೋಗುತ್ತೆ. ಸ್ಕೈ ಸ್ಕ್ರ್ಯಾಪ್ಸ್ ಅಂದರೆ ದೊಡ್ಡದು ಒಂದು ಬಿಲ್ಡಿಂಗ್ಸು. ಸ್ಕ್ರ್ಯಾಪ್ಸ್ ಅಂದರೆ ಇವಾಗ ಬುರ್ಜ್ ಖಲೀಫಾ ಆಗಿರ್ಬೋದು, ಈಫಿಲ್ ಟವರ್ ಆಗಿರ್ಬೋದು, ಹಾಗೆ ಸ್ಕ್ರ್ಯಾಪ್ಸು ನಮ್ಮ ಇಂಡಿಯಾದಲ್ಲಿ ಹೆಚ್ಚಾಗ್ತಾನೇ ಹೆಚ್ಚಾಗ್ತವೆ. ಎಲ್ಲ ಮ್ಯಾಕ್ಸಿಮಮ್ ಪೀಪಲ್ಸ್ ಎಲ್ಲ ಒಂದು ನಮ್ಮ ದೇಶದಲ್ಲಿ ಎಲ್ಲ ಒಂದು ನಗರಗಳಲ್ಲೇ ಇರೋದಕ್ಕೆ ಇಷ್ಟಪಡ್ತಾರೆ 2050ಗೆಲ್ಲ. ಮತ್ತು ಇದು ಮಾರ್ಸ್ ಮೇಲೆ ಒಂದು ನಮ್ಮದೇ ಆದ ಒಂದು ಕಾಲನಿ ಬೆಳ್ಕೊಳುತ್ತೆ. ಓ ಗಾಡ್. ಫಿಲಿಮ್ಸ್ ವಿಷಯಕ್ಕೆ ಬಂದರೆ, ಒಂದು ಚಿತ್ರರಂಗದ ವಿಷಯಕ್ಕೆ ಬಂದರೆ, ಇವಾಗ ಟಾಲಿವುಡ್, ಬಾಲಿವುಡ್ ಮತ್ತು ಸ್ಯಾಂಡಲ್ವುಡ್ ಮತ್ತು ಹಾಲಿವುಡ್ಡು ಅಂತ ಏನೇನೋ ಇರುತ್ತೆ. ಒಂದು ಹಾಲಿವುಡ್ ಈ ಪ್ರಪಂಚದಲ್ಲಿ ಇವಾಗ ಟಾಪ್ ಮೋಸ್ಟಲ್ಲಿರೋದು. ಆ ಹಾಲಿವುಡ್ಗೆ ಒಂದು ಬಾಲಿವುಡ್ ಅನ್ನೋದು ಒಂದು ಫೈಟ್ ಮಾಡುತ್ತೆ, ಎದುರು ಆಗ್ತವೆ 2050ಗೆಲ್ಲ. ಮತ್ತು ಟೂರಿಸ್ಟ್ ವಿಚಾರಕ್ಕೆ ಬಂದರೆ ನನ್ನ ಸ್ಥಾನದಲ್ಲಿರುತ್ತೆ. ಮೊದಲ ಅಂದರೆ ಮ್ಯಾಕ್ಸಿಮಮ್ ಟೂರಿಸ್ಟ್ ಎಲ್ಲ ನಮ್ಮ ಭಾರತಕ್ಕೆ ಬಂದು ವಿಸಿಟ್ ಮಾಡ್ತಾ ಇರ್ತಾರೆ. ಮತ್ತು ಲಿಟ್ರಸಿ ವಿಚಾರಕ್ಕೆ ಬಂದರೆ 99% ಲಿಟ್ರಸಿ ಅಂದರೆ ವಿದ್ಯಾವಂತರಾಗಿರೋದು 99% ಇರ್ತಾರೆ.
2050ಗೆಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಆಪ್ಟಿಕಲ್ ಕೇಬಲ್ ಅನ್ನೋದು ಇರುತ್ತೆ. ಆಪ್ಟಿಕಲ್ ಕೇಬಲ್ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ಇಂಟರ್ನೆಟ್ ಇವಾಗ ಏನು ಯೂಸ್ ಮಾಡ್ತೀರಾ ವೈಫೈ ಅದಿರುತ್ತೆ. ಮತ್ತು ಎಲ್ಲ ಒಂದು ಇಂಟರ್ವ್ಯೂಸ್ ಇರುತ್ತಲ್ವ, ಜಾಬ್ ಇಂಟರ್ವ್ಯೂಸ್ ಎಲ್ಲ ಮ್ಯಾಕ್ಸಿಮಮ್ಮು ಮನೆಯಲ್ಲೇ ವೀಡಿಯೋ ಕಾಲ್ ಮುಖಾಂತರನೇ ಆಗ್ತವೆ. ಯಾರು ಆ ಇಂಟರ್ವ್ಯೂಗಳಿಗೆ ಹೋಗೋದೇ ಇಲ್ಲ. ಅಂದರೆ ಪಿಜಿಗೆ ನಡ್ಕೊಂಡು ಅಂತ ಇದ್ದೀನಿ, ಹೋಗೋದು ಅಟೆಂಡ್ ಆಗೋದು ಯಾರೂ ಇರಲ್ಲ. ಮನೆಯಲ್ಲಿ ಆನ್ಲೈನ್ ಮುಖಾಂತರನೇ ಒಂದು ಇಂಟರ್ವ್ಯೂಸ್ ಅನ್ನೋದು ಮ್ಯಾಕ್ಸಿಮಮ್ ಆಗ್ತಾ ಇರ್ತವೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ಇದೇ ಥರ ವೀಡಿಯೋಸ್ ನಿಮ್ಗೆ ಏನಾದರೂ ಬೇಕಂದರೆ ಕಾಮೆಂಟಲ್ಲಿ ತಿಳಿಸಿ, ಮಾಡೋಣ. ಜೈ ಹಿಂದ್.